ಚಿಕ್ಕನಾಯಕನಹಳ್ಳಿಯಲ್ಲಿ ಪಡಿತರ ವಿತರಣೆಯಲ್ಲಿ ಗೋಲ್ಮಾಲ್. ಮೂರು ದಿನ ಮಾತ್ರ ಪಡಿತರ ವಿತರಣೆ ಮಾಡ್ತಾರೆ ಎಂಬ ಆರೋಪ. ಎಸ್, ರಾಜ್ಯದ ಅಲ್ಲಲ್ಲಿ ಪಡಿತರ ವಿತರಣೆಯಲ್ಲಿ ಗೋಲ್ಮಾಲ್ ಆಗ್ತಾನೆ ಇದೆ ಎಂಬ ಸುದ್ದಿಗಳು ಕೇಳಿ ಬರ್ತಾ ಇವೆ. ಅಷ್ಟೇ ಯಾಕೆ, ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರೋ ಬಗ್ಗೆ ಅಲ್ಲಲ್ಲಿ ವರದಿ ಆಗ್ತಾನೆ ಇದ್ದು, ಇದೀಗ ತುಮಕೂರಿನಲ್ಲಿಯೂ ಪಡಿತರ ವಿತರಣೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಬರಕನಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀಡುವ ಪಡಿತರ ವಿತರಣೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಎಂದು ಸಾರ್ವಜನಿಕರು ಆರೋಪ ಮಾಡ್ತಾರೆ. ಹೌದು, ಬರಕನಹಾಳ್ ಸೊಸೈಟಿಯಲ್ಲಿ ಪಡಿತರ ಬಂದ ಬಳಿಕ ಕೇವಲ 3 ದಿನ ಮಾತ್ರ ರೇಷನ್ ಅನ್ನ ಕೊಡ್ತಾರಷ್ಟೇ. ತಿಂಗಳ ಪೂರ್ತಿ ರೇಷನ್ ಕೊಡಬೇಕೆಂಬ ನಿಯಮ ಇದ್ರೂ ಕೂಡ ಈ ಸೊಸೈಟಿಯವರು ಕೇವಲ 3 ದಿನ ಮಾತ್ರ ಕೊಡ್ತಾರೆ. ಹೀಗಾಗಿ ಪಡಿತರ ಕೊಡುವ ಅಂಗಡಿಗಳ ಮುಂದೆ ಜನರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಬರ್ಕನಾಳ್ ತಾಂಡ್ಯ ಎಷ್ಟು ಗಂಟೆಗೆ ಬಂದ್ರೆ ಅಮ್ಮ ಅಕ್ಕಿ ತಗೊಂಡೋಗಕ್ಕೆ? ಅಲ್ಲ, ಕಾಯ್ತಾ ಕುಂತಿದ್ರಲ್ಲ ಅಂತ. ಏನ್ ಮಾಡೋಣಪ್ಪ, ಅವ್ರು ಕೊಡ್ಬೇಕಲ್ಲ, ಅವ್ರದೆಲ್ಲ ಆಗ್ಬೇಕಲ್ಲ. ಈಗ ಹಿಂದ್ ಬಂದಾರಿಗೆ ಹಿಂದೆ, ಮುಂದ್ ಬಾರಿಗೆ ಮುಂದೆ. ಅಲ್ಲಮ್ಮ, ತಿಂಗಳ ಪೂರ್ತಿ ಅಕ್ಕಿ ಕೊಡ್ತಾರಲ್ಲಮ್ಮ, ಏನು ಕಾಯ್ತಾ ಇದೀರ ಅಂತ? ತಿಂಗಳ ಪೂರ್ತಿ ಹೆಂಗಪ್ಪ, ನಾವೆಲ್ಲ ಯಾಕೆಲ್ಲ ನಾವೆಲ್ಲ ಸಿಗಾಕೊಳ್ಳೋಣ, ನಾವ್ ಹೇಳಿ ಅಂದ್ರೆ ತಿಂಗಳ ಪೂರ್ತಿ ಕೊಡಲ್ಲ ಅಂತ ನಮ್ಮ ಹೆಂಗ್ ಕೊಡ್ತಾರಪ್ಪ? ತಿಂಗಳಿಗೆ 3 ದಿವಸ 4 ದಿವಸ ಕೊಡ್ತಾರಪ್ಪ ಎಲ್ಲ ಕಡೆನೂ. ತಿಂಗಳ ಪೂರ್ತಿ ಕೊಡ್ಬೇಕಮ್ಮ ಪಡಿತರ, ತಿಂಗಳ ಪೂರ್ತಿ ವಿತರಿಸ್ಬೇಕು. ಇವತ್ತು ಕೊಡ್ತಾರೆ ಅಂತ ಓಡ್ ಬಂದಿದ್ದೀರಾ? ಇವತ್ತು ಲಾಸ್ಟ್ ಕೊಡೋದು ಅಂತನಾ? ಇಲ್ಲ 3-4 ದಿವಸ ಕೊಡ್ತಾರೆ ಅಷ್ಟು. ತಿಂಗಳಿಗೆ 3-4 ದಿವಸ ಅಷ್ಟೇನೆ ಕೊಡೋದು. ಅಥವಾ ಮತ್ತೆ ಯಾರು ಬರಂಗಾದ್ರೆ ಮತ್ತೆ ಮಧ್ಯಕ್ಕೆ ಬರ್ತಾ ಕೊಡ್ತಾರೆ. ಹೆಬ್ಬೆಟ್ಟು ಹಾಕಿದ್ರೆ ಕೊಡ್ತಾರೆ, ಹೆಬ್ಬೆಟ್ಟು ಹಾಕಿ ಹೋಗ್ಬಿಟ್ರೆ ಮತ್ತೆ ಕೊಡ್ತಾರೆ. ಹೆಬ್ಬೆಟ್ಟು ಇಲ್ಲ ಅಂದ್ರೆ ಅಕ್ಕಿ ಇಲ್ಲ, ಪಡಿತರ ಇಲ್ಲ. ಹೆಬ್ಬೆಟ್ಟು ಕೊಡ್ತಾರೆ. ಅಲ್ಲಮ್ಮ, ಈಗ ತಿಂಗಳ ಪೂರ್ತಿ ಯಾವಾಗ ಬಂದ್ರು ಹೆಬ್ಬೆಟ್ಟಿಗೆ ಹೋಗೋದು ನೀವು. ಇನ್ನು ಸೊಸೈಟಿಗೆ ಪಡಿತರ ಬಂದಾಗಿನಿಂದಲೂ ಖಾಲಿಯಾಗುವವರೆಗೂ ಪಡಿತರ ಕೊಟ್ರೆ ಜನರು ಅವರಿಗೆ ಅನುಕೂಲ ಆದ ದಿನಗಳಲ್ಲಿ ಬಂದು ಪಡಿತರ ಖರೀದಿಯನ್ನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಪಡಿತರ ಬಂದು 3 ದಿನಗಳು ಮಾತ್ರ ಪಡಿತರ ವಿತರಣೆ ಮಾಡುವುದರಿಂದ ಎಲ್ಲಿ ನಮಗೆ ಅಕ್ಕಿ ಸಿಗದೆ ಹಾಗೆ ಆಗತ್ತೆ ಎಂದು ದೂರದ ಊರುಗಳಿಂದ ಮಹಿಳೆಯರು, ಪುರುಷರು ಬೆಳಗ್ಗೆಯಿಂದಲೇ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಪಡಿತರಕ್ಕಾಗಿ ಕ್ಯೂ ನಿಲ್ತಾ ಇದ್ದು ಪರದಾಡುವಂತಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಸರ್ವರ್ ಬ್ಯುಸಿ ಇದೆ ಎಂದು ಸಬೂಬು ಕೊಡ್ತಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ರೇಷನ್ ಕೊಡುವ ತೂಕದಲ್ಲಿಯೂ ಕೂಡ ಮೋಸ ಮಾಡ್ತಾ ಇದ್ದು ಬಡವರ ಅನ್ನಕ್ಕೆ ಕಣ್ಹಾಕುವ ಪಡಿತರ ಮಾಫಿಯಾ ನಡೀತಾ ಇದೆ ಎಂಬುದು ಸ್ಥಳೀಯರ ಆಕ್ರೋಶವಾಗಿದೆ. ತಿಂಗಳಿಗೆ 2 ಸಲ ಕೊಡ್ತಾರೆ ಅಷ್ಟೇನೆ. ಇನ್ನು ತಿಂಗಳ ಪೂರ್ತಿ ಕೊಡೋದಿಲ್ಲ. 1ನೇ ತಾರೀಕಿಂದ 30ನೇ ತಾರೀಕು ಗಂಟನೂ ಕೊಡೋದಿಲ್ಲ. ಅಲ್ಲ, ಈ ಥರ ಬಂದು ಕಾಯ್ದಕ್ಕೆ ಸರ್ಕಾರ ಆ ಥರ ಇದೆಯಲ್ಲ, ತಿಂಗಳ ಪೂರ್ತಿ ಕೊಡಬೇಕು ಅಂತ ಹೇಳಿ ನೀವು ಹಿಂಗೆಲ್ಲ ಬಂದು ಕಾಯ್ತಾ ಇರ್ತೀರಲ್ಲ, ನಿಮ್ಗೆ ಏನನ್ಸುತ್ತೆ? ಕಾಯದೆ ಅಲ್ಲಮ್ಮ, ನಿಮ್ಗೆ ವಯಸ್ಸಾಗಿದೆ, ಕುತ್ಕೊಳಕ್ಕಾಗೋದಿಲ್ಲ, ಏನು ಮಾಡೋದಪ್ಪ, ಕುತ್ಕೊಳಕ್ಕಾಗದೆ ಕುತ್ಕೊಳ್ಳೇಬೇಕು. ಸರ್, ನಿಮ್ಮ ಹೆಸರು? ಅನಂತರಾಮು. ಯಾವ ಊರು ಸರ್ ನಿಮ್ಮದು? ನಮ್ಮದು ಶಿಡ್ಲಘಟ್ಟ. ಸರ್, ಎಷ್ಟು ಕಿಲೋಮೀಟ್ರಿಂದ ಬರ್ತೀರಾ ಸರ್ ಅಕ್ಕಿ ತಗೊಂಡೋಗಕ್ಕೆ? ಅಕ್ಕಿ ತಗೊಂಡೋಗಕ್ಕೆ ಒಂದು 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ. ಹಾಂ, ಇದು ಸರ್ ಅಕ್ಕಿ ಎಲ್ಲ ಸರಿಯಾಗಿ ರೀತಿಯಲ್ಲಿ ಕೊಡ್ತಾರೆ ಸರ್ ತಿಂಗಳ ಪೂರ್ತಿ ಎಲ್ಲ? ಎಲ್ಲಿ ಕೊಡ್ತಾರೆ, ನಮಗೆ 3 ದಿನ ಕೊಡ್ತಾರೆ. ಈ ಸತಿ 38 kg ಬಂದೈತೆ. ಹಾಂ, 2 kg ಕಮ್ಮಿ ಬಂದಿದೆ ತೂಕ. ತಿಂಗಳಿಗೆ 3 ದಿವಸ ಅಷ್ಟೇ ಸರ್ ಕೊಡೋದು? 3 ದಿವಸ ಅಷ್ಟೇ. ಅಕ್ಕಿ ಸರಿಯಾಗಿ ತೂಕನೂ ಕೊಟ್ಟಿಲ್ಲ ಸರ್? ಇಲ್ಲ ಸರ್. ಎಷ್ಟು ಕೆ ಜಿ ಸರ್ ನಿಮ್ದು ಅಕ್ಕಿ? 40 kg. 40 kg. ಎಷ್ಟು ಕೆ ಜಿ ಬಂದಿದೆ ಸರ್ ನಿಮ್ದು? ಇವಾಗ ತೂಕ ಮಾಡಿ 38 kg ಬಂದಿದೆ. ಹಾಂ, ಬೇಕಾದರೆ ಫೋಟೋ ಹೊಡ್ಕೊಳ್ರಿ. ಹಾಂ, ಫೋಟೋ ಹೊಡ್ಕೊಂಡು ಕಳಿಸ್ರಿ. ದುಡ್ಡು ಗಿಡ್ಡು ಏನಾರು ತಗೊಂತಾರೆ ಸರ್ ಅಕ್ಕಿಗೆ? ದುಡ್ಡು ಗೊತ್ತಿಲ್ಲ ತಗೊಂತಾರೆ, ನಮ್ಮ ಹತ್ರ ಏನು ತಗೊಂಡಿಲ್ಲ. ಹಾಂ, ಎಷ್ಟು ರೂಪಾಯಿ ತಗೊಂತಾರೆ ಸರ್? 10 ರೂಪಾಯಿ. 10 ರೂಪಾಯಿ ತಗೊಂತಾರೆ. ಅಕ್ಕಿ ಉಚಿತವಾಗಿ ಕೊಡಬೇಕು, ಸರ್ಕಾರದಿಂದ ಉಚಿತವಾಗಿ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ದುಡ್ಡು ಏನಕ್ಕೆ ತಗೊಂತಾರೆ ಸರ್? ದುಡ್ಡು ಅದೇ ಗೊತ್ತಿಲ್ಲದವ್ರು ಅಮಾಯಕರು ತಗೊಂತಾರೆ, ನಮ್ಮ ಹತ್ರ ಕೇಳಿಲ್ಲ. ಹಾಂ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಸರ್ಕಾರಕ್ಕೆ? ಇನ್ನೇನು ಹೇಳ್ತೀರಾ, ಅದೇ ನಮಗೆ ಕ್ಲೀನಾಗಿ ಅಕ್ಕಿ ತೂಕಿ ಕೊಡಲಿ. ಹಾಂ, ಎಲ್ಲರಿಗೂ ಬಡವರು ಬಗ್ರು ಇರ್ತಾರಲ್ಲ, ಹಾಂ, ಅವರು 1 kg ಅಕ್ಕಿ ಇದ್ರೆ ತಾನೆ ಅವ್ರು ಊಟ ಮಾಡೋಕ್ಕಾಗೋದು. 1 kg ಅಕ್ಕಿ ಇಲ್ಲ ಅಂದ್ರೆ ಹೆಂಗೆ ಊಟ ಮಾಡ್ತಾರೆ? ಕರೆಕ್ಟಾಗಿ ತೂಕ ಮಾಡಿ ಕೊಡ್ಬೇಕಷ್ಟೇ. ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ರೆ ಇವು ಎಷ್ಟು ತಿಂಗಳಿಂದ ಈ ಥರ ಮಾಡ್ತಾ ಇದ್ದಾರೆ ಸರ್? ನಮಗೆ ಇವೆಲ್ಲ ಪಬ್ಲಿಕ್ ಬಂತಲ್ಲ, ಪಬ್ಲಿಸಿಟಿ ಬಂದ ಮೇಲೆ ನಮಗೆ ಗೊತ್ತಾಯ್ತು. ಮೊದಲೆಲ್ಲ ಎಷ್ಟು ಮಾಡಿದ್ರೆ ಗೊತ್ತಿಲ್ಲ. ಬಟ್ ನಮಗೆ ಈ ತಿಂಗಳು
ಈ ಪಬ್ಲಿಕ್ ಬಂದ್ಮೇಲೆ ನಾವು ತೂಕ ಮಾಡಿದ್ರೆ 2 kg ಕಮ್ಮಿ ಆಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಬರಕನಹಾಳ್ ಸೊಸೈಟಿಯಲ್ಲಿ ಗೋಲ್ಮಾಲ್ ಆಗ್ತಾ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಡಿತರ ವಿತರಣೆಯಲ್ಲಿ ಆಗ್ತಾ ಇರೋ ಗೋಲ್ಮಾಲ್ ಅನ್ನ ಸರಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.